ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಹ್ರೀಂ ದುಂ ದುರ್ಗಾಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಜೂನ್ ತಿಂಗಳ 12 ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ರವಿಗ್ರಹ ಕರ್ಮಸ್ಥಾನದಲ್ಲಿ ಸ್ಥಿತನಾಗಿರ್ತಾನೆ. ಹಾಗಾಗಿ ಕೆಲಸ ಕಾರ್ಯಗಳು ಅಂತ ಬಂದಾಗ ಎಲ್ಲವೂ ಸಕ್ಸಸ್ ಆಗುತ್ತೆ. ಯಾವುದೇ ಒಂದು ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತ ಕೆಲಸ ಆಗಿರಬಹುದು, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲವು ಕೆಲಸಗಳಾಗಬೇಕು, ಕೆಲವು ಜವಾಬ್ದಾರಿಗಳನ್ನ ನಿಭಾಯಿಸಬೇಕು. ಇಂಥದ್ದು ಯಾವುದಕ್ಕೂ ಕೂಡ ಯಾವುದೇ ರೀತಿಯ ಅಡೆತಡೆಗಳು ಈ ಒಂದು ತಿಂಗಳಲ್ಲಿ ಆಗೋದಿಲ್ಲ. ಹಾಗೆ 14ನೇ ತಾರೀಕುವರೆಗೂ ರವಿ ಗ್ರಹ 10ನೇ ಮನೇಲಿ ಇರ್ತಾನೆ. ಅದಾದ್ಮೇಲೆ ರವಿ 15ನೇ ತಾರೀಕಿಗೆ ಮಿಥುನ ರಾಶಿಗೆ ಬರ್ತಾನೆ, ಅಂದ್ರೆ ಲಾಭ ಸ್ಥಾನಕ್ಕೆ. ಎರಡೂ ಮನೆಗಳಲ್ಲಿ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾನೆ. 10ನೇ ಮನೇಲಿದ್ರೆ ದಿಗ್ಬಲ, ಅಂದ್ರೆ ನಿಮ್ಮಲ್ಲಿ ಧೈರ್ಯ, ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಕೆಲಸದಲ್ಲಿ ಇದ್ದಂತಹ ಅಡೆತಡೆಗಳು ಸ್ವಲ್ಪ ಕಮ್ಮಿ ಆಗತ್ತೆ. ಕಂಪ್ಲೀಟ್ ಕಮ್ಮಿ ಆಗತ್ತೆ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅಷ್ಟಮ ಶನಿ ಪ್ರಭಾವ ಇನ್ನೂ ಇದೆ. ಈ ಅಷ್ಟಮ ಶನಿ ಕರ್ಮಸ್ಥಾನ ನೋಡ್ತಿರ್ತಾನೆ. ಶನಿ ರವಿ ಮೇಲೆ ದೃಷ್ಟಿ ಇರುತ್ತೆ. ಬಟ್ ರವಿ ಶನಿಯಷ್ಟೇ ಸ್ಟ್ರಾಂಗ್ ಗ್ರಹ ಆಗಿರೋದ್ರಿಂದ ಈ ತಡೆಗಳನ್ನ ಮೀರಿ ಅವನು ತನ್ನ ಒಂದು ಕೆಲಸಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ಸಹಾಯವನ್ನ ಮಾಡ್ತಾನೆ. ಹಾಗಾಗಿ ಚೆನ್ನಾಗಿದೆ. 14ನೇ ತಾರೀಕು ನಂತರ ಕೂಡ ಲಾಭಕ್ಕೆ ಬರೋದ್ರಿಂದ ಬಹಳ ಶುಭ ಇರುತ್ತೆ, ಇನ್ನೂ ಶುಭ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ 2ನೇ ಮನೆ ಅಧಿಪತಿ ಬುಧ ಗ್ರಹ ಲಾಭದಲ್ಲಿದ್ದಾನೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳಾಗತ್ತೆ, ಬರಬೇಕಾಗಿರೋ ಹಣ ಬರುತ್ತೆ. ಕುಟುಂಬದಲ್ಲಿದ್ದಂತಹ ಆರ್ಥಿಕ ಸಂಕಷ್ಟಗಳು ನಿವಾರಣೆ ಆಗತ್ತೆ. ಕುಟುಂಬದಲ್ಲಿ ಸಮಾಧಾನ, ನೆಮ್ಮದಿ ಇರುತ್ತೆ. ಮಾತಿನಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ, ಬದಲಾಗಿ ಮಾತಿನಿಂದ ನಿಮ್ಗೆ ಲಾಭವೇ ಆಗತ್ತೆ. ಯಾವುದೇ ವಿಚಾರದ ಬಗ್ಗೆ ಮಾತಾಡ್ಬೇಕಿದ್ರು ಕೂಡ ಕುಟುಂಬದಲ್ಲಿ ಏನೋ ಸಮಸ್ಯೆ ಆಗಿದೆ, ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಮಾತಾಡ್ಬೇಕು. ಯಾರೋ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ರೆ ಅವ್ರಿಗೆ ನಿಮ್ಮನ್ನ ಏನು ಅಂತ ಅರ್ಥ ಮಾಡಿಸ್ಬೇಕು, ಮಾತಾಡ್ಬೇಕು ಅಂತಿದ್ರೆ, ಉದ್ಯೋಗದಲ್ಲಿ ಪ್ರಮೋಷನ್ಗೋಸ್ಕರನೋ ಸ್ಯಾಲ್ರಿ ಜಾಸ್ತಿ ಮಾಡಿ ಅಂತ ಕೇಳ್ಬೇಕು, ಏನೋ ಒಂದಿದ್ರೆ, ಯಾವುದೇ ರೀತಿಯ ಮಾತುಕತೆಗಳಿದ್ರು ಕೂಡ ಈ ತಿಂಗಳು ಮಾತಿನ ವಿಷಯದಲ್ಲಿ ಏನೂ ದೋಷ ಇಲ್ಲ, ಮಾತಾಡಿ. ನೆಕ್ಸ್ಟ್ ನಿಮ್ಗೆ ಮಾತಿಂದ ಅನುಕೂಲ ಆಗತ್ತೆ ಅಂತ ಹೇಳಕ್ಕಾಗಲ್ಲ ಮುಂದಿನ ತಿಂಗಳಲ್ಲಿ, ಯಾಕಂದ್ರೆ ಗುರುಬಲ ಹೊರಟೋಗಿದೆ, ಗುರುವಿನ ಅನುಗ್ರಹ ಕೂಡ ಇಲ್ಲ. ಸದ್ಯಕ್ಕೆ ನಿಮ್ಮ ಒಂದು ಗೋಚಾರ ಫಲದಲ್ಲಿ ರವಿ ಮತ್ತೆ ಬುಧ ಶುಭ ಫಲ ಕೊಡ್ತಾ ಇರೋದ್ರಿಂದ ಆ ತರದ್ ಯಾವುದೇ ನಿಮ್ಮ ಒಂದು ವಿಚಾರದಲ್ಲಿ ಮಾತಾಡ್ಬೇಕು ಅಂತಿದ್ರು ಕೂಡ ಈ ತಿಂಗಳಲ್ಲೇ ನೀವು ಅದನ್ನ ಮಾಡ್ಕೊಂಡ್ರೆ ಒಳ್ಳೇದು. ತೃತೀಯ ಭಾವಾಧಿಪತಿ ಶುಕ್ರ ಗ್ರಹ 12ನೇ ಮನೇಲಿ ಕುತ್ಕೊಂಡಿರ್ತಾನೆ. ಮಿತ್ರರಿಂದ, ಬಂಧುಗಳಿಂದ ಸ್ವಲ್ಪ ಖರ್ಚುಗಳಾಗತ್ತೆ. ಸಡನ್ ಆಗಿ ಬಂಧುಗಳು ಬರ್ತಾರೆ, ಮಿತ್ರರು ಬರ್ತಾರೆ, ಒಂದಿಷ್ಟು ಖರ್ಚುಗಳಾಗುವಂಥದ್ದು ಅಥವಾ ಅವರಿಂದ ಸ್ವಲ್ಪ ನಷ್ಟ ಆಗುವಂಥದ್ದಾಗತ್ತೆ. ಹಾಗಾಗಿ ಆ ತರ ಏನಾದ್ರೂ ಭೇಟಿ ಮಾಡ್ಬೇಕು ಅಥವಾ ಏನಾದ್ರೂ ಸ್ವಲ್ಪ ಮುಂದೂಡೋದು ಒಳ್ಳೇದು. ಅಥವಾ ಬಂಧುಗಳು ಬಂದಾಗ ನಿಮ್ ಖರ್ಚುಗಳ ಕಡೆ ಗಮನ ಕೊಡಿ. ಅಂದ್ರೆ ಯಾರಿಗೋ ಸಹಾಯ ಮಾಡಕ್ ಹೋಗಿ ಅಥವಾ ಇನ್ಯಾರಿಗೋ ನೀವು ಹೆಲ್ಪ್ ಮಾಡಕ್ ಹೋಗಿ ದುಡ್ಡು ಕಾಸು ಅಂತ ಹೇಳಿ ಒಂದಿಷ್ಟು ಕಳ್ಕೊಳ್ಳೋ ಸಾಧ್ಯತೆ ಇದೆ. ಕೆಲವರು ಹಣ, ಸಾಲ ಅದು ಇದು ಅಂತ ಕೇಳ್ತಾರೆ. ಬಟ್ ಏನಾಗತ್ತೆ ಅಂದ್ರೆ ಇಲ್ಲಿ ನೀವು ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೊಳ್ಳಿ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಪಾಪ ಕಷ್ಟದಲ್ಲಿದ್ದಾರೆ, ನನ್ನ ಬಂಧು, ನನ್ನ ಬಳಗ, ನನ್ನ ಸ್ನೇಹಿತ ಅಂತ ಹೇಳಿ ಬೇರೆಯವ್ರ ಹತ್ರ ಸಾಲ ಮಾಡಿ ಕೊಟ್ಬಿಡುವಂಥದ್ದು ಮಾಡ್ತಾರೆ. ಇಂಥ ಕೆಲಸಗಳನ್ನ ಸಿಂಹರಾಶಿಯವರು, ವೃಶ್ಚಿಕ ರಾಶಿಯವರು ಇವರೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಆದ್ರೆ ದಯವಿಟ್ಟು ಅಂತ ಕೆಲಸ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನಿಮ್ ತಲೆ ಮೇಲೆ ಬರುತ್ತೆ ಸಾಲ. ಗುರುಬಲ ಇತ್ತು ಇಷ್ಟ ದಿನ, ಈ ತಿಂಗಳಿಂದ ಗುರುಬಲ ಇರಲ್ಲ. 12ನೇ ಮನೆ ಗುರು ಬಂದಿದ್ದಾನೆ ವ್ಯಯಸ್ಥಾನಕ್ಕೆ. ಯಾವುದೋ ರೂಪದಲ್ಲಿ ನಿಮ್ಮ ದುಡ್ಡು ಕಳ್ಕೊಳ್ಳೋದಲ್ದೆ ಬೇರೆಯವ್ರ ಹತ್ರ ಇನ್ಯಾರಿಗೋ ಸಾಲ ಕೊಡಿಸಿ ಆ ಸಾಲನ ನಿಮ್ ತಲೆ ಮೇಲೆ ಹೊತ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಹುಷಾರಾಗಿರಿ. ಅಷ್ಟಮ ಶನಿ ಕೂಡ ಇನ್ನು ಮುಗ್ದಿಲ್ಲ. ತುಂಬಾ ಹುಷಾರಾಗಿರಿ ಸಿಂಹರಾಶಿಯವರು. ಯಾರೇ ನಿಮ್ಮ ಹತ್ರ ದುಡ್ಡು ಕೇಳಿದ್ರು ನನ್ನ ಹತ್ರ ಇಲ್ಲಪ್ಪ ಅಂತ ಹೇಳ್ಬಿಡಿ ನೇರವಾಗಿ, ಅಷ್ಟೇನೆ ಆಯ್ತಾ. ಬಹಳ ಎಚ್ಚರಿಕೆಯಿಂದಿರಿ. ಹಾಗೆ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಈ ತಿಂಗಳು ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ದುಡ್ಡು ಬರುತ್ತೆ, ಲಾಭ ಇದೆ, ಫೈನಾನ್ಷಿಯಲಿ ಕೂಡ ಪರವಾಗಿಲ್ಲ. ಹಾಗಂತ ತುಂಬಾ ಚೆನ್ನಾಗ್ ಆಗ್ತಾ ಇದೆ ನನ್ನ ಬಿಸ್ನೆಸ್ ಅಲ್ಲಿ, ಈ ತಿಂಗಳು ಒಳ್ಳೆ ಲಾಭ ಬಂದಿದೆ ಅಂದ್ಬಿಟ್ಟು ಇನ್ನೇನೋ ಇನ್ವೆಸ್ಟ್ ಮಾಡಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಏನೋ ಮಾಡ್ತೀನಿ ಅಂತ ಹೋಗ್ಬೇಡಿ. ಯಾಕೆಂದ್ರೆ ಸದ್ಯಕ್ಕೆ ಏನಂದ್ರೆ ಈ ಜೂನ್ ತಿಂಗಳಲ್ಲಿ ಬುಧ ಒಳ್ಳೆ ಸ್ಥಾನದಲ್ಲಿರೋದ್ರಿಂದ ನಿಮ್ಗೆ ಲಾಭ ಬಂದೇ ಬರುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ಗುರು 12ನೇ ಮನೆಗೆ ಬಂದಿರೋದ್ರಿಂದ ನೀವು ದುಡ್ಡನ್ನ ಎಲ್ಲೇ ಇನ್ವೆಸ್ಟ್ ಮಾಡಿದ್ರು ವಾಪಸ್ ಬರಲ್ಲ.
ಬಿಸ್ನೆಸ್ ಇನ್ವೆಸ್ಟ್ ಮಾಡಿದಾಗ ನೀವು ಹಣನ ಎಲ್ಲಿಂದ ತಗೋಬೇಕಾಗತ್ತೆ? ಬಿಸ್ನೆಸ್ ಅಲ್ಲೇ ಬರ್ಬೇಕಾಗತ್ತೆ, ವ್ಯಾಪಾರದಲ್ಲೇ ಬರ್ಬೇಕು. ನೀವೇನ್ ಬಂಡವಾಳ ಹಾಕಿದ್ರೆ ಅದ್ರ ಲಾಭ ಅಲ್ಲಿಂದನೇ ಬರ್ಬೇಕು, ಬರಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಇವಾಗ ದುಡ್ಡಿದೆ, ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ನೀವು ಅದನ್ನ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡಿ, ಆಸ್ತಿಗೆ, ಸ್ಥಿರಾಸ್ತಿಯ ಮೇಲೆ ಇನ್ವೆಸ್ಟ್ ಮಾಡಿ. ಆ ಹಣ ನಿಮ್ಗೆ ಇವಾಗ ಬರಲ್ಲ, ಆದ್ರೆ ಮುಂದಿನ ದಿನಗಳಲ್ಲಿ ಅದು ಲಾಭವೇ ಅಲ್ವಾ? ಅದಕ್ಕೆ ಸೈಟು, ಮನೆ ಇಂಥದ್ದಕ್ಕೆ ಇನ್ವೆಸ್ಟ್ ಮಾಡಿ. 4ನೇ ಮನೆನ ಗುರು ನೋಡ್ತಾ ಇದ್ದಾನೆ, ವೃಶ್ಚಿಕ ರಾಶಿಯನ್ನ ಗುರು ನೋಡ್ತಾ ಇದ್ದಾನೆ. ಅಲ್ಲಿಗೆ ಅರ್ಥ ಏನು? ನಿಮ್ ಹತ್ರ ಇರೋ ಹಣನ ನೀವ್ ಯಾವ್ದೋ ಒಂದ್ ಸೈಟ್ಗೋ ಯಾವ್ದೋ ಒಂದ್ ಮನೆಗೋ ಹಾಕಿದ್ರಿ, ನಿಮ್ ಕೈಯಲ್ಲಿ ದುಡ್ಡಿಲ್ಲ, ಆದ್ರೆ ಆಸ್ತಿ ಬಂತು. ಅದಕ್ಕೆ ನಾವು ಗುರುಬಲ ಹೋಯ್ತು ಅನ್ನೋದಕ್ಕಿಂತ ಗುರು ಯಾವ ಮನೆ ನೋಡ್ತಾ ಇದ್ದಾನೆ ಅಂತಾನು ನೋಡ್ಬೇಕು, ಬುದ್ಧಿವಂತಿಕೆಯಿಂದ. ಈಗ ಇದೇ ದುಡ್ಡನ್ನ ನೀವು ಇನ್ವೆಸ್ಟ್ಮೆಂಟ್ ಅಂತ ಬಿಸ್ನೆಸ್ ಹಾಕಿದ್ರೆ ಅದರಿಂದ ತಕ್ಷಣ ಬರ್ಬೇಕು ನಿಮ್ಗೆ. ಈಗ ಹಾಕಿರೋ ಇನ್ವೆಸ್ಟ್ಮೆಂಟ್ ನಿಮ್ಗೆ ಯಾವ್ದೋ 10 ವರ್ಷ ಆದ್ಮೇಲೆ ಬರುತ್ತೆ ಅಂದ್ರೆ ನೀವು ಅದನ್ನ ಆಗಲ್ಲ. ಅದೇ ನೀವು ಪ್ರಾಪರ್ಟಿಗೆ ಹಾಕಿದಿ ದುಡ್ಡು ಅಂದ್ರೆ ಸೈಟೋ ಮನೆನೋ ತಗೊಂಡಿದ್ ದುಡ್ಡು ಇನ್ನೊಂದ್ 5 ವರ್ಷ ಬಿಟ್ರೆ ಜಾಸ್ತಿ ಆಗಿರುತ್ತೆ. ಅಥವಾ ನೀವು ಅದ್ ಬರ್ದೇ ಹೋದ್ರು ಕೂಡ, ನೀವು ಸೇಲ್ ಮಾಡದೆ ಹೋದ್ರು ಕೂಡ ನಿಮ್ದು ಅಂತ ಒಂದು ಜಾಗ, ನಿಮ್ದು ಅಂತ ಒಂದು ಮನೆ ಯಾವ್ದೋ ಒಂದು ಆಗತ್ತೆ. ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು ಸಿಂಹರಾಶಿಯವರು, ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು. ಇನ್ನು ಚತುರ್ಥ ಭಾವಾಧಿಪತಿ ಮಂಗಳ ಗ್ರಹ ಭಾಗ್ಯದಲ್ಲಿ ಕುತ್ಕೊಂಡಿದ್ದಾನೆ. ಆಸ್ತಿ ವಿವಾದಗಳೇನಾದ್ರೂ ಇದ್ರೆ ಅದು ಬಗೆಹರಿಯೋ ಸಾಧ್ಯತೆಗಳಿದೆ. ಮಾತಾಡಿ ಬಗೆಹರಿಸ್ಕೋಬೇಕು ಅಂತಿದ್ರು ಕೂಡ ಇದು ಒಳ್ಳೆ ಟೈಮು. ಕೋರ್ಟು ಅದು ಇದು ಅಂತ ಓಡಾಡ್ತಿದ್ದೀರಂತ ಅಂದ್ರೆ ಅದ್ರಲ್ಲೂ ಕೂಡ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗುವಂತಹ ಸೂಚನೆಗಳು ಕಂಡು ಬರುತ್ತೆ. ಪಂಚಮಾಧಿಪತಿ 12ನೇ ಮನೇಲಿದ್ದಾನೆ, ದುಸ್ಥಾನ, ಆದ್ರೆ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಇಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಬಂತು. ಇಲ್ಲಿ ಓದೋದ್ರಲ್ಲಿ ಆಸಕ್ತಿ ಇರುತ್ತೆ ವಿದ್ಯಾರ್ಥಿಗಳಿಗೆ, ಆದ್ರೆ ಓದೋದಕ್ಕೆ ಅಡೆತಡೆಗಳಿರುತ್ತೆ. ಯಾಕಂದ್ರೆ ದುಸ್ಥಾನಕ್ಕೆ ಬಂದಿದ್ದಾನಲ್ಲ, ಅದಕ್ಕೆ ಗುರುವಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಷಷ್ಠ ಭಾವಾಧಿಪತಿ ಮತ್ತು ಸಪ್ತಮ ಭಾವಾಧಿಪತಿಯಾದ ಶನಿ ಗ್ರಹ ಅಷ್ಟಮದಲ್ಲಿರೋದ್ರಿಂದ ವೈವಾಹಿಕ ಜೀವನದಲ್ಲಿ ಇಷ್ಟು ದಿನ ತುಂಬಾ ಕೆಲವರಿಗೆ ಸಮಸ್ಯೆಗಳು ಬಂದಿತ್ತು. ಯಾರಿಗೆ? ಸಿಂಹರಾಶಿಯವರಿಗೆ. ಸಮಸ್ಯೆ ಕಂಪ್ಲೀಟ್ ಸಾಲ್ವ್ ಆಗದೆ ಹೋದ್ರು ಸ್ವಲ್ಪ ಸಾಲ್ವ್ ಆಗೋ ಸಾಧ್ಯತೆ ಇದೆ. ಯಾಕೆ ಅಂದ್ರೆ 12ನೇ ಮನೆಗೆ ಬಂದಿರುವಂತಹ ಗುರು ನೋಡಿ, ಗುರು ಎಲ್ಲಿ ಬಂದಿದ್ದಾನೆ, ಯಾವ ರಾಶಿಗೆ ಬಂದಿದ್ದಾನೆ ಅನ್ನೋದಕ್ಕಿಂತ ಅದರ ಜೊತೆಗೆ ಅವನು ಯಾವ್ಯಾವ ರಾಶಿಗಳನ್ನ ನೋಡ್ತಾನೆ ಅಂತಾನೆ ನೋಡ್ಬೇಕು. ಅಷ್ಟಮ ಶನಿಯ ಮೇಲೆ ಗುರು ದೃಷ್ಟಿ ಬೀಳುತ್ತೆ ಇನ್ಮೇಲೆ, ಅಂದ್ರೆ ಶನಿ ಪ್ರಭಾವ 80% ಕಮ್ಮಿ ಆಗುತ್ತೆ. ಯಾವಾಗ ಗುರು ದೃಷ್ಟಿ ಶನಿ ಮೇಲೆ ಬೀಳುತ್ತೋ, ಶನಿ ತನ್ನ ಅಶುಭ ಫಲವನ್ನ ಸುಮಾರು 80% ವರೆಗೂ ಕಮ್ಮಿ ಮಾಡ್ತಾನೆ. ಎಲ್ಲೋ ಅಲ್ಲಿ ಇಲ್ಲಿ ಒಂಚೂರು ಸಮಸ್ಯೆ ಕೊಡ್ತಾನೆ. ಈ ಸಪ್ತಮಾಧಿಪತಿ ಶನಿಯ ಮೇಲೆ ಗುರು ದೃಷ್ಟಿ, ಉಚ್ಚ ಕ್ಷೇತ್ರದ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ವೈವಾಹಿಕ ಜೀವನದಲ್ಲಿದ್ದಂತಹ ಮನಸ್ತಾಪಗಳನ್ನ ಸರಿ ಮಾಡಿಕೊಳ್ಳುವಂಥದ್ದು, ನಿಮ್ಮ ಸಂಗಾತಿಯ ವಿಷಯವಾಗಿ ಇದ್ದಂತ ಸಮಸ್ಯೆಗಳು ಸರಿ ಆಗುವಂಥದ್ದಾಗತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೆ ತಕ್ಕ ಮಟ್ಟಿಗೆ ಲಾಭ ಇದೆ. 9ನೇ ಮನೆಯಲ್ಲಿ ಮಂಗಳ ಇರೋದ್ರಿಂದ ತಂದೆಯಿಂದ ನಿಮ್ಗೆ ಅನುಕೂಲ, ತಂದೆಯಿಂದ ನಿಮ್ಗೆ ಸಹಕಾರ ಅಥವಾ ಸಹಾಯ ಅಥವಾ ಒಳ್ಳೆ ಸಲಹೆ ಸಿಗುವಂಥದ್ದು, ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನೋ ಒಂದು ಒಳ್ಳೇದಾಗುವಂತಹ ಸಂದರ್ಭಗಳು ಬರುತ್ತೆ. ದಶಮಾಧಿಪತಿ ಶುಕ್ರ 12ನೇ ಮನೆಯಲ್ಲಿದ್ದಾನೆ. ಯಾರ್ಯಾರೆಲ್ಲ ವಿದೇಶಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಉದ್ಯೋಗದ ನಿಮಿತ್ತವಾಗಿ, ಪ್ರಯತ್ನವನ್ನ ಮುಂದುವರಿಸಿ. ಈ ತಿಂಗಳಲ್ಲಿ ನಿಮ್ಗೆ ಅಂತಹ ಅವಕಾಶ ಸಿಗುತ್ತೆ. ಯಾಕೆಂದ್ರೆ ದಶಮಾಧಿಪತಿನೂ 12ನೇ ಮನೇಲಿದ್ದಾನೆ. ನಿಮ್ಗೆ ಒಳ್ಳೇದ್ ಮಾಡೋ ಶುಭ ಗ್ರಹ ಆದಂತಹ ಗುರು ಕೂಡ 12ನೇ ಮನೇಲಿದ್ದಾನೆ. ನಿಮ್ಮ ರಾಶಿಗಿಂತ 12ನೇ ಮನೆ ತುಂಬಾ ಪ್ರಬಲವಾಗಿದೆ ಅಂದ್ರೆ ನೀವು ವಿದೇಶಕ್ಕೆ ಹೋದ್ರೆ ಅಲ್ಲಿ ಅನುಕೂಲಗಳಾಗತ್ತೆ ಅಂತ ಅರ್ಥ. ಸೊ ವಿದೇಶಕ್ಕೆ ಹೋಗುವಂತ ಅವಕಾಶ, ಹೈಯರ್ ಎಜುಕೇಶನ್ಗೋಸ್ಕರ ಆಗಿರಬಹುದು ಅಥವಾ ನಿಮ್ಮ ಒಂದು ಉದ್ಯೋಗಕ್ಕೋಸ್ಕರ ಆಗಿರಬಹುದು, ಈ ತರ ವಿದೇಶಕ್ಕೆ ಹೋಗುವಂತಹ ಯೋಗಗಳು ಬರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 10ನೇ ಮನೆಯಲ್ಲಿ 11ನೇ ಮನೆಯಲ್ಲಿ ಎರಡೂ ಮನೆಗಳಲ್ಲಿ ರವಿಯ ಸಂಚಾರ ಇರುತ್ತೆ. ಹಾಗಾಗಿ ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಬಹಳ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಶುಭ ಫಲವನ್ನ ಕೆಲವು ಗ್ರಹಗಳು ಕೊಡ್ತಾ ಇದ್ರೆ, ಕೆಲವು ಗ್ರಹಗಳು ಅಶುಭ ಫಲ ಕೊಡ್ತಾ ಇದ್ದಾರೆ, ಕೆಲವು ಗ್ರಹಗಳು ತಟಸ್ಥವಾಗ್ಬಿಟ್ಟಿದ್ದಾರೆ, ಶುಭನೂ ಇಲ್ಲ ಅಶುಭನೂ ಇಲ್ಲ ಆ ತರ. ಆದ್ರೆ ಈ ತಿಂಗಳು ಗುರು ಬದಲಾವಣೆ ಆಗ್ಬಿಟ್ಟಿದೆ, ಗುರುಬಲ ಹೋಗಿದೆ ಅಂದ್ರೂ ಕೂಡ ಗುರು ದೃಷ್ಟಿ ಶನಿ ಮೇಲೆ ಬಿದ್ದಿರೋದು ನಿಮ್ಗೆ ಪ್ಲಸ್. ಒಂದು ಕುಜ ಸ್ವಕ್ಷೇತ್ರದಲ್ಲಿರೋದು, ಬುಧ ಸ್ವಕ್ಷೇತ್ರದಲ್ಲಿರೋದು, ರವಿ ಲಾಭಕ್ಕೆ ಮತ್ತು ದಶಮದಲ್ಲಿರೋದು, ಇದೆಲ್ಲವೂ ನಿಮ್ಗೆ ಶುಭ ಫಲವನ್ನೇ ಕೊಡುತ್ತೆ. ಪರಿಹಾರ ಅಂತ ಮಾಡ್ಕೊಳ್ಳೋದಾದ್ರೆ ಪ್ರತಿ ಗುರುವಾರ ಕಡಲೆಬೇಳೆ ದಾನ, ಪ್ರತಿ ಶುಕ್ರವಾರ ಅವರೆಕಾಳು ದಾನ, ಹಾಗೆ ಶನಿವಾರ ಎಳ್ಳು ದಾನ ಕೊಡೋದು ಮರಿಬೇಡಿ. ಇಷ್ಟು ಪರಿಹಾರವನ್ನ ಮಾಡ್ಕೊಳ್ತಾ ಹೋಗಿ, ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.